ಲೈಂಗಿಕ ಅಸಮರ್ಥ ಅಂತ ಹೇಳ್ಕೊಳ್ತಿರೋದನ್ನ ನೋಡಿದ್ರೆ ಎಂಥವರಿಗೂ ಅನುಮಾನ ಬಂದೇ ಬರುತ್ತೆ. ಅದರ ಹಿಂದಿನ ಉದ್ದೇಶ ಏನು ಅನ್ನೋ ಪ್ರಶ್ನೆ ಕಾಡುತ್ತೆ. ನಿಜ ಹೇಳ್ಬೇಕಂದ್ರೆ ಸ್ವಾಮಿಗಳು ಇದನ್ನ ಸುಮ್ನೆ ಹೇಳ್ತಾ ಇಲ್ಲ. ಇದ್ರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ. ಅದೇನು ಅನ್ನೋದನ್ನ ನೀವೇ ನೋಡಿ. ತನ್ನಿಂದ ರೇಪ್ ಮಾಡಲು ಸಾಧ್ಯವಿಲ್ಲ ಎಂದ ನಿತ್ಯಾನಂದ. ಲೈಂಗಿಕ ಅಸಮರ್ಥತೆ ಬಗ್ಗೆ ಪದೇ ಪದೇ ದಾಖಲೆ ಕೊಟ್ಟ ನಿತ್ಯಾನಂದ. ಸ್ವಾಮಿ ನಿತ್ಯಾನಂದ ಮಾತಿನ ಒಳಮರ್ಮವೇನು? ನಿತ್ಯಾನಂದ ಸ್ವಾಮಿ ತಾನು ಲೈಂಗಿಕ ಅಸಮರ್ಥ ಅಂತ ಹೇಳಿಕೊಳ್ತಿರೋದು ಇವತ್ತಲ್ಲ. ಕೆಲ ವರ್ಷಗಳ ಹಿಂದೆಯೇ ನಿತ್ಯಾನಂದ ಪರ ವಕೀಲರು ಈ ಬಗ್ಗೆ ಹೈಕೋರ್ಟ್ಗೆ ಹೇಳಿಕೆ ನೀಡಿದ್ರು. ಅಷ್ಟಕ್ಕೂ ನಿತ್ಯಾನಂದ ಸ್ವಾಮಿ ಪದೇ ಪದೇ ನಾನು ಲೈಂಗಿಕ ಅಸಮರ್ಥ ಅನ್ನೋದನ್ನ ಕ್ಲೇಮ್ ಮಾಡ್ಕೊಳ್ತಿರೋದು ಯಾಕೆ ಅನ್ನೋದನ್ನ ಹುಡುಕುತ್ತಾ ಹೊರಟ್ರೆ ನಿತ್ಯಾನಂದ ಸ್ವಾಮಿಯ ಮಾಸ್ಟರ್ ಪ್ಲಾನ್ ಬಯಲಾಗುತ್ತೆ. ಅಂದ ಹಾಗೆ ಲೆನಿನ್ ನೀಡಿದ ದೂರಿನ ಮೇರೆಗೆ ಬೆಂಗಳೂರಿನ ಸಿಐಡಿ ಪೊಲೀಸರು ನಿತ್ಯಾನಂದ ಸ್ವಾಮಿಯನ್ನ ದೂರದ ಹರಿದ್ವಾರದಲ್ಲಿ ಬಂಧಿಸಿ ಕರೆತಂದಿದ್ರು. ತನಿಖೆ ವೇಳೆಯಲ್ಲೂ ನಿತ್ಯಾನಂದ ತಾನು ಗಂಡಸೇ ಅಲ್ಲ ಅಂತ ವಾದಿಸಿದ್ದ. ಇನ್ನು 2011ರಲ್ಲಿ ನಿತ್ಯಾನಂದ ಪರ ವಕೀಲರಾದ ಸಿವಿ ನಾಗೇಶ್ ನಿತ್ಯಾನಂದನ ದೈಹಿಕ ಸಾಮರ್ಥ್ಯ ಕೇವಲ 6 ವರ್ಷದ ಮಗುವಿನಂತೆ ಅಂತ ಹೈಕೋರ್ಟಿನಲ್ಲಿ ವಾದ ಮಂಡಿಸಿದ್ರು. ಈತನ ದೇಹ ಸ್ಥಿತಿಯನ್ನ ವೈದ್ಯರು ಪರೀಕ್ಷೆ ಮಾಡಿಕೊಟ್ಟ ಸರ್ಟಿಫಿಕೇಟ್ ಪ್ರಕಾರ ಈತನ ದೇಹ ಸ್ಥಿತಿಯನ್ನು ನೋಡಿದರೆ ಈತ 6 ವರ್ಷದ ಮಗುವಿಗೆ ಲೆಕ್ಕವನ್ನ ಅಥವಾ ತಾಳೆಯನ್ನ ಹಾಕಬಹುದು ಅಂತ ಗೋಚರವಾಗುತ್ತೆ. 6 ವರ್ಷದ ಮಗು ಅಂತಂದ್ರೆ ಇವರು ಒಂದು ಘೋರ ಅಪರಾಧ ಮಾಡಿದ್ದಾರೆ ಅಂತ ಹಾಕಿದ್ದಾರಲ್ಲ, ಅದು ಪ್ರಾರಂಭಿಸಿ ಸುಳ್ಳಾಗುತ್ತೆ. ಇದಾದ ಮೇಲೆ ಅಂದ್ರೆ 2012ರ ಏಪ್ರಿಲ್ 4ರಂದು ಸುದ್ದಿಗೋಷ್ಠಿ ನಡೆಸಿದ ನಿತ್ಯಾನಂದ ಸ್ವಾಮಿ ನಾನು ಗಂಡಸೇ ಅಲ್ಲ ಅಂತ ಮಾಧ್ಯಮಗಳು ಹೇಳ್ತಾ ಇವೆ, ಆದ್ರೆ ಬಾಲಕನಾಗಿದ್ದಾಗಿನಿಂದಲೂ ನನ್ನ ದೇಹ ಸ್ಥಿತಿಯಲ್ಲಿ ವ್ಯತ್ಯಾಸವಾಗಿಲ್ಲ ಅಂತ ಹೇಳಿದ್ದ. Some spiritual yogic experience has happened in me. More than last 10 years, I am in a state where my body is not capable of physical action. You do medical test. I offered first day, I offered myself for a medical test. They did not do it. Not only that, they spoke among each other in Kannada, thinking that I don't understand. They are speaking, no, he is so confident. They have also heard from some other people. Now if we do the medical test, the whole place will collapse. Let us not do. ಇದಾದ ಮೇಲೆ 2013 ಮಾರ್ಚ್ ತಿಂಗಳಲ್ಲಿ ಕೂಡ ನಿತ್ಯಾನಂದ ಪರ ವಕೀಲರು ಫೋರ್ಟಿಸ್ ಆಸ್ಪತ್ರೆ ನೀಡಿದ ನಿತ್ಯಾನಂದನ ವೈದ್ಯಕೀಯ ದಾಖಲೆಗಳನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ಅದರ ಪ್ರಕಾರ ನಿತ್ಯಾನಂದ ಸ್ವಾಮಿ ದೆಹಲಿಯ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಾಗಿದ್ದ. ಅಲ್ಲಿ ಸಂಪೂರ್ಣ ದೈಹಿಕ ತಪಾಸಣೆಗೆ ಒಳಗಾಗಿದ್ದ. ಅಲ್ಲಿನ ವೈದ್ಯರು ನೀಡಿರೋ ವರದಿ ಪ್ರಕಾರ ನಿತ್ಯಾನಂದ ಸ್ವಾಮಿಗೆ ಪುರುಷತ್ವದ ಸಮಸ್ಯೆ ಇದೆ, ನಿಮಿರು ದೌರ್ಬಲ್ಯವಿದೆ. ನಿತ್ಯಾನಂದ ಪದೇ ಪದೇ ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಹೇಳುತ್ತಿರೋದೇ ಯಾಕೆ? ನಿತ್ಯಾನಂದ ಸ್ವಾಮಿಯ ಮಾಸ್ಟರ್ ಪ್ಲಾನ್ ಏನು? ನಿತ್ಯಾನಂದ ಸ್ವಾಮಿ ಪದೇ ಪದೇ ಕೋರ್ಟಿಗೆ ದಾಖಲೆಗಳನ್ನ ಒದಗಿಸಿ ತಾನು ಲೈಂಗಿಕವಾಗಿ ಅಸಮರ್ಥ ಅಂತ ಘೋಷಣೆ ಮಾಡ್ಕೊಳ್ತಿರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ. ನಿತ್ಯಾನಂದ ಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿರೋ ಸಿಐಡಿ ಪೊಲೀಸರು ಆತ ಅತ್ಯಾಚಾರ ನಡೆಸಿದ್ದಾನೆ ಅಂತ ಆರೋಪಿಸಿದ್ದಾರೆ. ಶ್ರೀಮತಿ ರಾವ್ ಎಂಬ ಮಹಿಳೆ ಹಾಗೂ ಅಮೆರಿಕಾದ ಮಾಜಿ ಭಕ್ತ ನೀಡಿರುವ ಹೇಳಿಕೆ ಆಧರಿಸಿ ಸಿಐಡಿ ಪೊಲೀಸರು ಈ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಸಿಐಡಿ ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ ಕೋರ್ಟಿನಲ್ಲಿ ಸಾಬೀತಾದ್ರೆ ನಿತ್ಯಾನಂದ ಸ್ವಾಮಿಗೆ ಕನಿಷ್ಠ 7 ವರ್ಷದಿಂದ ಗರಿಷ್ಠ ಜೀವಾವಧಿವರೆಗೂ ಶಿಕ್ಷೆಯಾಗಬಹುದು. ಆದ್ರೆ ಚಾರ್ಜ್ ಶೀಟ್ ನಲ್ಲಿರೋ ಅಂಶ ಸಾಬೀತಾಗಬೇಕಾದ್ರೆ ರೇಪ್ ಮಾಡಿರೋ ಆರೋಪ ಸಾಬೀತಾಗಬೇಕು. ಆದ್ರೆ ರೇಪ್ ಮಾಡಲು ತನ್ನಿಂದ ಸಾಧ್ಯವೇ ಇಲ್ಲ, ನನಗೆ ರೇಪ್ ಮಾಡೋ ಬಯಕೆಯೇ ಮೂಡೋದಿಲ್ಲ. ಯಾಕೆಂದ್ರೆ ನನ್ನ ದೇಹದಲ್ಲೇ ಪ್ರಾಬ್ಲಮ್ ಇದೆ, ಹಾರ್ಮೋನ್ ಪ್ರಮಾಣ ಕಡಿಮೆ ಇದೆ, ನನಗೆ ನಿಮಿರು ದೌರ್ಬಲ್ಯವಿದೆ. ಹೀಗಾಗಿ ಯಾವುದೇ ಸಂದರ್ಭದಲ್ಲೂ ನನ್ನಿಂದ ಯಾರನ್ನು ರೇಪ್ ಮಾಡಲು ಸಾಧ್ಯವಿಲ್ಲ ಅನ್ನೋ ಅಂಶ ನಿತ್ಯಾನಂದ ಹಾಜರುಪಡಿಸುತ್ತಿರೋ ದಾಖಲೆಗಳಲ್ಲಿ ಎದ್ದು ಕಾಣ್ತಿದೆ. ಈ ದಾಖಲೆಗಳನ್ನ ಇಟ್ಟುಕೊಂಡ ನಿತ್ಯಾನಂದ ಸಿಐಡಿ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ಉರುಳೆ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಲು ಹೊರಟಿರೋ ಹಾಗಿದೆ. ಇದಿಷ್ಟೇ ಅಲ್ಲ, ನಿತ್ಯಾನಂದ ಸ್ವಾಮಿ ಇನ್ನೂ ಒಂದು ವಾದ ಮಂಡಿಸ್ತಾ ಇದ್ದಾನೆ.
ನಿತ್ಯಾನಂದನ ವಿರುದ್ಧ ದೂರು ನೀಡಿರೋ ಮಹಿಳೆ ಮಿಸ್ ರಾವ್ ಈಗಾಗಲೇ ಹರ್ಪೇಸ್ ಸಿಂಪ್ಲೆಕ್ಸ್ ವೈರಸ್ ಅನ್ನೋ ಸಾಂಕ್ರಾಮಿಕ ಲೈಂಗಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾಳೆ. ಆಕೆಗೆ ಅಂತಹ ಮಾರಕ ಕಾಯಿಲೆ ಇರೋದ್ರಿಂದ ಯಾವುದೇ ವ್ಯಕ್ತಿ ಆಕೆಯ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಳ್ಳೋಕೆ ಸಾಧ್ಯವಿಲ್ಲ. ಒಂದು ವೇಳೆ ಸಂಬಂಧ ಇಟ್ಟುಕೊಂಡ್ರೆ ಆ ವ್ಯಕ್ತಿಗೂ ಕಾಯಿಲೆ ಸುಲಭವಾಗಿ ಹರಡುತ್ತೆ. ಆದ್ರೆ ನಿತ್ಯಾನಂದ ಸ್ವಾಮಿ ಈ ಬಗ್ಗೆಯೂ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಂಡಿದ್ದಾನೆ. ಆ ತಪಾಸಣಾ ವರದಿ ಪ್ರಕಾರ ನಿತ್ಯಾನಂದ ಸ್ವಾಮಿಗೆ ಯಾವುದೇ ಲೈಂಗಿಕ ಕಾಯಿಲೆ ಇಲ್ಲ. ಹರ್ಪೇಸ್ ಸಿಂಪ್ಲೆಕ್ಸ್ ವೈರಸ್ ಎಂಬ ಸಾಂಕ್ರಾಮಿಕ ರೋಗವೂ ಇಲ್ಲ. ಒಂದು ವೇಳೆ ತಾನು ಮಿಸ್ ರಾವ್ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಂಡಿದ್ದೇ ಆಗಿದ್ರೆ ತನಗೂ ಈ ಕಾಯಿಲೆ ಬರಬೇಕಿತ್ತು. ಆದ್ರೆ ತನಗೆ ಈ ಕಾಯಿಲೆ ಇಲ್ಲ. ಹೀಗಾಗಿ ತಾನು ಯಾರನ್ನು ರೇಪ್ ಮಾಡಿಲ್ಲ, ತಾನು ಯಾರೊಂದಿಗೂ ಲೈಂಗಿಕ ಸಂಪರ್ಕ ಇಟ್ಕೊಂಡಿಲ್ಲ ಅನ್ನೋದು ನಿತ್ಯಾನಂದನ ವಾದ. ಈ ಅಂಶಗಳನ್ನ ಇಟ್ಟುಕೊಂಡು ತನ್ನ ವಿರುದ್ಧ ಸಿಐಡಿ ಸಲ್ಲಿಸಿರೋ ಚಾರ್ಜ್ ಶೀಟ್ ಸುಳ್ಳು ಅನ್ನೋದನ್ನ ಸಾಬೀತುಪಡಿಸಲು ಹೊರಟಿದ್ದಾರೆ ನಿತ್ಯಾನಂದ. ಅದೇ ರೀತಿ ಈವರೆಗೂ ನಿತ್ಯಾನಂದನ ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿರೋ ಮಿಸ್ ರಾವ್ರ ವೈದ್ಯಕೀಯ ಪರೀಕ್ಷೆ ನಡೆದಿಲ್ಲ. ಇದನ್ನು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ನಿತ್ಯಾನಂದ ಮುಂದಾಗಿದ್ದಾನೆ. ಯಾಕೆಂದ್ರೆ ಅತ್ಯಾಚಾರವಾದ ಕೂಡಲೇ ಮಹಿಳೆಯ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರೆ ಅತ್ಯಾಚಾರ ನಡೆದಿದ್ದಕ್ಕೆ ಅಗತ್ಯ ಸಾಕ್ಷ್ಯಗಳು ಲಭ್ಯವಾಗುತ್ತವೆ. ನೊಂದ ಮಹಿಳೆಯ ಹೇಳಿಕೆ ಹಾಗೂ ವೈದ್ಯಕೀಯ ದಾಖಲೆ ಆಧರಿಸಿ ಕೋರ್ಟ್ಗಳು ಆರೋಪಿಗೆ ಶಿಕ್ಷೆ ನೀಡಿರೋ ಉದಾಹರಣೆಗಳು ಸಾಕಷ್ಟಿವೆ. ಆದ್ರೆ ನಿತ್ಯಾನಂದ ವಿರುದ್ಧ ದೂರು ನೀಡಿರೋ ಮಹಿಳೆ ಅತ್ಯಾಚಾರವಾದ ಕೆಲ ವರ್ಷಗಳ ನಂತರ ಪೊಲೀಸರಿಗೆ ಹೇಳಿಕೆ ನೀಡಿರೋದ್ರಿಂದ ಅತ್ಯಾಚಾರದ ಅಂಶವನ್ನ ಸಾಬೀತುಪಡಿಸಲು ವೈದ್ಯಕೀಯ ನೆರವು ಸಿಗೋದು ಕಷ್ಟ. ಹೀಗಾಗಿ ಇದನ್ನ ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ಮುಂದಾಗಿರೋ ನಿತ್ಯಾನಂದ ತಾನು ರೇಪ್ ಮಾಡಲು ಸಾಧ್ಯವೇ ಇಲ್ಲ. 2006ರಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರದ ಬಗ್ಗೆ 2010ರಲ್ಲಿ ದೂರು ನೀಡಿದ ಮಹಿಳೆಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸಿದ್ದಾನೆ. ಇದಕ್ಕೆ ಕಾರಣಗಳಿಟ್ಟುಕೊಂಡು ನಿತ್ಯಾನಂದ ತನ್ನ ವಿರುದ್ಧದ ಆರೋಪ ಪಟ್ಟಿ ರದ್ದುಪಡಿಸಲು ಹೈಕೋರ್ಟ್ನಲ್ಲಿ ಯತ್ನ ನಡೆಸಿದ್ದಾನೆ. ಇದೇ ವೇಳೆ ಇನ್ನೂ ಒಂದು ಅಂಶವನ್ನ ಇಲ್ಲಿ ನೆನಪಿಸಿಕೊಳ್ಬೇಕು. ಇದೇನಂದ್ರೆ ನಿತ್ಯಾನಂದ ಪ್ರತಿ ಬಾರಿಯೂ ತನ್ನ ವಿರುದ್ಧದ ಆರೋಪ ಸುಳ್ಳೆಂದು ಸಾಬೀತುಪಡಿಸಲು ಅಮೆರಿಕನ್ ತಜ್ಞರ ನೆರವು ಪಡಿತಾ ಇದ್ದಾನೆ. ಈ ಹಿಂದೆ ರಂಜಿತಾ ಜೊತೆಗಿನ ರಾಸಲೀಲೆ ಸಿಡಿ ವಿವಾದದಲ್ಲೂ ನಿತ್ಯಾನಂದ ಅಮೆರಿಕನ್ ತಜ್ಞರ ವರದಿ ಪಡೆದಿದ್ದ. ಅಮೆರಿಕನ್ ತಜ್ಞರು ನೀಡಿರೋ ವರದಿ ಪ್ರಕಾರ ರಂಜಿತಾ ಜೊತೆಗಿನ ಸಿಡಿಯನ್ನ ತಿರುಚಲಾಗಿದೆ. ಹೀಗಾಗಿ ಸಿಡಿಯನ್ನ ನಂಬಲು ಸಾಧ್ಯವಿಲ್ಲ ಅಂತ ಪ್ರತಿಪಾದಿಸಿದ್ದ. The video Lenin Karpanan has released in the media, which is aired by Sun TV, is marked, manipulated, misrepresented. From 4 expert witness in forensic field from US have given the clear certificate. It is marked, altered, showing 60 reasons. The technology they used is the standard technology which FBI uses. The machineries they used is the standard machineries FBI uses. ಆದ್ರೆ ರಂಜಿತಾ ನಿತ್ಯಾನಂದ ವಿರುದ್ಧ ಯಾವುದೇ ದೂರು ನೀಡದ ಕಾರಣ ಸಿಡಿ ಪ್ರಕರಣದಲ್ಲಿ ಸಿಐಡಿ ಪೊಲೀಸರು ಯಾವುದೇ ತನಿಖೆ ನಡೆಸಿಲ್ಲ. ಅಲ್ಲದೆ ಸ್ವತಃ ರಂಜಿತಾ ನಿತ್ಯಾನಂದ ಪರ ನಿಂತಿರುವ ಕಾರಣ ಸಿಡಿ ಪ್ರಕರಣದಲ್ಲಿ ನಿತ್ಯಾನಂದ ಸದ್ಯದ ಮಟ್ಟಿಗೆ ಸೇಫ್. ಆದ್ರೆ ಅಮೆರಿಕನ್ ತಜ್ಞರ ಬೆಂಬಲ ಪಡೆಯುವ ಮೂಲಕ ನಿತ್ಯಾನಂದ ತನ್ನ ವಿರುದ್ಧದ ಆರೋಪಗಳ ಬುನಾದಿಯನ್ನೇ ಅಲುಗಾಡಿಸುವ ಯತ್ನ ಮಾಡ್ತಿರೋದಂತೂ ಸುಳ್ಳಲ್ಲ. ನಾನು ಲೈಂಗಿಕ ಅಸಮರ್ಥ ಅನ್ನೋ ಡಂಗೂರ ಸಾರ್ತಿರುವ ನಿತ್ಯಾನಂದ ಸ್ವಾಮಿಗಳು ಸರ್ಕಾರಿ ವೈದ್ಯರ ಪರೀಕ್ಷೆಗೆ ಹಾಜರಾಗ್ತಿಲ್ಲ. ಅದು ಯಾಕೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.